ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ನಮಸ್ಕಾರ. ನೀವೆಲ್ಲ ಯೂಟ್ಯೂಬ್ಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹೊಸ ಯಾರು ನೋಡ್ತಾ ಇದ್ದೀರ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೊನೆ ತನಕ ನೋಡ್ಕೊಂಡು ಒಳ್ಳೆ ಕಮೆಂಟ್ ಮಾಡಿ. ನಿಶಾ, ಇವತ್ತು ಯಾಕೆ ಮನೇಲೆಲ್ಲ ಸೈಲೆಂಟ್ ಇದ್ದೀರಾ? ಕೆಲಸ ಅಂತ ಬಂದೆ, ನಿಮ್ಮಮ್ಮ ನಮ್ಮ ಹತ್ರ ಮಾತಾಡ್ತಾ ಇಲ್ಲ. ನಾನಿ ನೋಡಿದ್ರೆ ಹಿಂಗೆ ಕೂತಿದ್ದಾರೆ. ಏನು ಮೈ ಎಲ್ಲಿ ನಾನೀಗ ನಮಗೊಂದು ಅರ್ಥ ಆಗ್ತಾ ಇಲ್ಲ. ನಮ್ಮ ಮನೇಲಿ ಈ ಥರ ಪರಿಸ್ಥಿತಿ ಇವತ್ತಿತ್ತೆ. ಏನು ಚಿಂತೆ ಆಗೈತೆ ಒಂದು ಅರ್ಥ ಆಗ್ತಿಲ್ಲ ನಮಗೆ. ನಮ್ಮ ಮಕ್ಕಳು ಕೇಳಿದ್ದೀನಿ ಏನಾಯ್ತಪ್ಪ ಅಂತ ನಮಗೆ ಗೊತ್ತಿಲ್ಲ ಹೇಳ್ತಿದಾರೆ. ಇವತ್ತು ಭಾನುವಾರ ಇವ್ರೆಲ್ಲ ಏನು ಕಿತಾಪತಿ ಮಾಡಿದ್ರೆ ಏನು ನಮಗೆ ಒಂದು ಅರ್ಥ ಆಗ್ತಿಲ್ಲ. ಬನ್ನಿ ಇವ್ರ ಮಮ್ಮಿಗೆ ಎಲ್ಲ ಕೇಳೋಣ. ಯಾಕಪ್ಪ ನೀನು ಮುಖ ಉದಿಸ್ಕೊಂಡಿದ್ದೀರಾ? ಬನ್ನಿ ನೋಡೋಣ ಏನಾಯ್ತು ಈಗ ಕೇಳೋಣ. ಮೇಡಮ್ ಏನಾಯ್ತು? ಏನಾಯ್ತಪ್ಪ ನಿಮಗೆ ಇವತ್ತು? ಇಲ್ಲಿ ನೋಡು ಏನಾಯ್ತು? ನಮಗಿಂತ ಒಂದು ಅರ್ಥ ಆಗ್ತಿಲ್ಲ. ಒಂದು ಅರ್ಥ ಆಯ್ತು, ತಲೆ ಮೇಲೆ ಕೈ ಹಾಕಿದ್ದಾರೆ. ಇದು ನಮಗೆ ಅರ್ಥ ಆಯ್ತು. ಇವರು ಈಗ ತಲೆ ನೋವ್ತೈತೆ. ಯಾಕೆ ಅಂತ ಸ್ವಲ್ಪ ಇಲ್ಲೊಂದು ಬಿ ಪಿ ಜಾಸ್ತಿ ಆಗಿರ್ಬೋದು, ಇಲ್ಲೊಂದು ಶುಗರ್ ಜಾಸ್ತಿ ಆಗಿರ್ಬೋದು. ಅದಕ್ಕೋಸ್ಕರ ತಲೆ ಮೇಲೆ ಕೈ ಇಟ್ಟಿದ್ದಾರೆ. ತಲೆ ನೋವ್ತಾ ಇರ್ಬೋದು. ನನ್ನ ಪ್ರಕಾರ ತಲೆ ನೋವ್ತಾ ಐತೆ ಗೊತ್ತಾಯ್ತು. ನಾನು ಅವಾಗ ಗೆಸ್ಟ್ ಮಾಡ್ದು ಕೈ ಇಟ್ಟಿದ್ರೆ ತಲೆ ನೋವ್ತೈತೆ ಕನ್ಫರ್ಮು. ಇವತ್ತು ಸ್ವಲ್ಪ ತಲೆ ನೋವ್ತೈತೆ ತುಂಬ ಹೇಳ್ತಿದ್ದಾರೆ. ಏನು ಮಾಡೋಣ ಪಾಪ, ಇವಾಗ ಸ್ವಲ್ಪ ಬಿ ಪಿ ಶುಗರ್ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಅದಕ್ಕೋಸ್ಕರ ತಲೆ ನೋವ್ತೈತೆ. ಸ್ವಲ್ಪ ಎಣ್ಣೆ ಮಸಾಜ್ ಮಾಡಿಕೊಟ್ಬಿಡ್ತೀನಿ, ಸ್ವಲ್ಪ ತಲೆನೋವು ಕಮ್ಮಿ ಆಗತ್ತೆ. ಯಾಕೆಂತ ನಮಗೆ ಹುಷಾರಿಲ್ಲ ಅಂತ ಇವು ಮೇಡಮ್ ಅವರು ನೋಡೋದು ನಮಗೆ. ಈಗ ಮೇಡಮ್ ಅವ್ರಿಗೆ ಹುಷಾರಿಲ್ಲ ಅಂತ ಈಗ ನಾನೇ ನೋಡಬೇಕು. ಅದಕ್ಕೋಸ್ಕರ ಈಗ ಎಣ್ಣೆ ಮಸಾಜ್ ಮಾಡಿಕೊಟ್ಬಿಡ್ತೀನಿ. ಮಕ್ಕಳು ಅವ್ರವ್ರ ಪಡಿಗೆ ಮಕ್ಕಳೆಲ್ಲ ಓದಕ್ಕೆ ಕೂತಿದ್ದಾರೆ. ಇವತ್ತು ಬನ್ನಿ ನಮ್ಮ ಮನೇಲಿ ಅಡುಗೆ ಯಾರು ಮಾಡ್ತಾಯಿದ್ದಾರೆ ನೋಡೋಣ. ಇವತ್ತು ನಮ್ಮ ಮನೆ ಅಡುಗೆ ನಮ್ಮ ಅತ್ತೆ ಮಾಡ್ತಾಯಿದ್ದಾರೆ. ಯಾಕೆ ಅವರು ಆಖರಿ ಅವಾಗ ಯೋಚನೆ ಮಾಡ್ಕೊಂಡು ಕೂತಿದ್ದು ಅಂತ. ಯಾಕಂತ ಅವರು ಮಗಳಿಗೆ ಹುಷಾರಿರಲಿಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿತ್ತು, ಬೇಜಾರಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ಅಲ್ಲಿ ಹೋಗಿ ಕೂತ್ಬಿಟ್ಟಿತ್ತು. ಈಗ ಅಡುಗೆ ಮಾಡ್ತಾಯಿದ್ದಾರೆ ನಮ್ಮ ಅತ್ತೆ ಇವತ್ತು. ಎಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನಿಮ್ಮ ಲೀನಾ ಮಾಡುವ ನಮಸ್ಕಾರಗಳು. ಇವತ್ತು ಬೆಳಗ್ಗೆಯಿಂದ ಯಾಕೋ ತುಂಬಾ ತಲೆನೋವಿತ್ತು. ತಲೆನೋವು ಜಾಸ್ತಿ ಇದ್ದಾಗ ಯಾರ ಹತ್ರನೂ ಮಾತಾಡೋಕ್ಕಾಗಲ್ಲ. ಅಕಸ್ಮಾತ್ ಯಾರು ಮಾತಾಡಿದ್ರೂ ತುಂಬಾ ಟೆನ್ಷನ್ ಆಗುತ್ತೆ. ತಲೆ ಕಿತ್ತೆಲ್ಲಾರ ಹಾಕ್ಬಿಡೋಣ ಅನ್ನೋಷ್ಟು ಸಿಟ್ಟು ಬರ್ತಾ ಇರುತ್ತೆ. ಹಾಗಾಗಿ ಬೆಳಗಿಂದ ಯಾರ ಹತ್ರನೂ ಅಷ್ಟಾಗಿ ಮಾತಾಡಿರಲಿಲ್ಲ. ನಮ್ಮ ಮನೆಯವ್ರು ಬಂದ ತಕ್ಷಣ ನೋಡಿ ತುಂಬಾ ಟೆನ್ಷನ್ ಆಗಿಬಿಟ್ರು. ಹಾಗೆ ಅಮ್ಮ ಕೂಡ ಸ್ವಲ್ಪ ಬೇಜಾರಾಗ್ಬಿಟ್ರು. ಯಾಕಂದರೆ ನಾನು ಯಾವಾಗಲೂ ಚಟಾಪಟ ಅಂತ ಏನಾರ ಮಾತಾಡ್ಕೊಂಡು ತರಲೆ ತಮಾಷೆ ಮಾಡ್ಕೊಂಡಿರ್ತೀನಿ. ಇದಕ್ಕಿದ್ದಂಗೆ ನಾನು ಸೈಲೆಂಟ್ ಆಗಿಬಿಟ್ರೆ ಮನೇಲೆಲ್ಲರಿಗೂ ಬಿ ಪಿ ಜಾಸ್ತಿ ಆಗಿಬಿಡತ್ತೆ. ನಮ್ಮ ಮನೆಯವರು ಕೆಲಸದಿಂದ ಬಂದು ನನ್ನ ಅವತಾರನ ನೋಡಿಬಿಟ್ಟು ಅರ್ಥ ಮಾಡಿಕೊಂಡು ತಲೆ ತುಂಬ ನೋವ್ತಾ ಇದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮಸಾಜ್ ಮಾಡಿ ಹಾಗೆ ಸ್ವಲ್ಪ ನಗಿಸಿದ್ರು. ಫೈನಲಿ ಈಗ ಸ್ವಲ್ಪ ನಗಾರತ್ತು.